ಕೆಪಿಎಸ್ಸಿಯಲ್ಲಿ ಸಾಲು ಸಾಲು ಅಕ್ರಮಗಳು ನಡೆದಿದ್ವು. ಈ ಬಗ್ಗೆ ರಿಪಬ್ಲಿಕ್ ಕನ್ನಡ ನಿರಂತರವಾಗಿ ವರದಿಯನ್ನು ಪ್ರಸಾರ ಮಾಡಿದೆ. ಇದೀಗ ಕೆಪಿಎಸ್ಸಿ ಇತಿಹಾಸದಲ್ಲೇ ಮೊದಲ ಬಾರಿಗೆ ಇಡಿ ದಾಳಿ ಮಾಡಿದೆ. ಶಿವಶಂಕರಪ್ಪ ಸಾಹುಕಾರ್ಗೆ ಬಿಗ್ ಶಾಕ್ ನೀಡಿದ್ದು ರಾಜ್ಯದ ಹಲವು ಜಿಲ್ಲೆಗಳಲ್ಲಿ ಶೋಧ ನಡೀತಾ ಇದೆ. ಸದನದಲ್ಲಿ ಸಿಎಂ ಡಿಕೆ ಶಿವಕುಮಾರ್ ಈ ವಿಷಯವನ್ನ ಪ್ರಸ್ತಾಪ ಮಾಡಿದ್ದಾರೆ. ಕೆಪಿಎಸ್ಸಿಯಲ್ಲಿ ಸಾಲು ಸಾಲು ಅಕ್ರಮದ ಘಾಟು. ಕೆಪಿಎಸ್ಸಿ ಇತಿಹಾಸದಲ್ಲೇ ಮೊದಲ ಇಡಿ ದಾಳಿ. ಶಿವಶಂಕರಪ್ಪ ಸಾಹುಕಾರ್ಗೆ ಬಿಗ್ ಶಾಕ್. ಒಂದೇ ಒಂದು ವರದಿ, ಒಂದು ವಿಡಿಯೋ ಸಾಕ್ಷಿ. ರಿಪಬ್ಲಿಕ್ ಕನ್ನಡದ ಸಾಲು ಸಾಲು ಇಂಪ್ಯಾಕ್ಟ್. ಸರ್ಕಾರಿ ಉದ್ಯೋಗ ಅನ್ನೋದು ಲಕ್ಷಾಂತರ ಯುವಕರ ಪಾಲಿಗೆ ಕೇವಲ ಒಂದು ಹುದ್ದೆಯಲ್ಲ, ಅದು ವರ್ಷಗಳ ಪರಿಶ್ರಮದ ಫಲ. ಹಗಲಿರುಳು ಕಷ್ಟಪಟ್ಟು ಓದಿ ಪರೀಕ್ಷೆ ಬರೆದು ಮೆರಿಟ್ಗಾಗಿ ಹೋರಾಡುವ ಅಭ್ಯರ್ಥಿಗಳ ಭರವಸೆಯ ಕೇಂದ್ರವೇ ಕೆಪಿಎಸ್ಸಿ. ಆದರೆ ಇದೇ ಕೆಪಿಎಸ್ಸಿಯ ನೇಮಕಾತಿ ಪ್ರಕ್ರಿಯೆ ಮೇಲೆ ಭ್ರಷ್ಟಾಚಾರದ ಗಂಭೀರ ಆರೋಪಗಳು ಕೇಳಿಬಂದಾಗ ರಾಜ್ಯಾದ್ಯಂತ ಆಕ್ರೋಶ ಸ್ಫೋಟಗೊಂಡಿತ್ತು. ಕೆಪಿಎಸ್ಸಿಯಲ್ಲಿ ಯಾವಾಗ ಹಗರಣಗಳ ಘಾಟು ಕೇಳಿ ಬಂದಿತ್ತು? ರಿಪಬ್ಲಿಕ್ ಕನ್ನಡ ಹಗರಣದ ಸತ್ಯಾಸತ್ಯತೆ ತಿಳಿಯಲು ಅಖಾಡಕ್ಕೆ ಧುಮುಕಿತ್ತು. ಹಣ ಪಡೆದು ಹುದ್ದೆ ಹಂಚಿಕೆ ಮಾಡಿದ ಆರೋಪ ಸೇರಿದಂತೆ ಒಂದೇ ರೂಮ್ನಲ್ಲಿ ಪರೀಕ್ಷೆ ಬರೆದು 10ಕ್ಕೂ ಹೆಚ್ಚು ಮಂದಿ ಪಾಸ್ ಆಗಿರೋ ಬಗ್ಗೆ ಅನುಮಾನಗಳು ಮೂಡಿತ್ತು. ಈ ಅಕ್ರಮದ ಬಗ್ಗೆ ರಿಪಬ್ಲಿಕ್ ಕನ್ನಡ ವರದಿಯೂ ಮಾಡಿತ್ತು. ಪಶು ವೈದ್ಯಾಧಿಕಾರಿಗಳ ನೇಮಕಾತಿಗೆ 80 ಲಕ್ಷಕ್ಕೆ ಹುದ್ದೆ ನೀಡಲಾಗಿರೋ ಆರೋಪ ಕೇಳಿಬಂದಿತ್ತು. ಈ ಆರೋಪಗಳ ನಡುವೆಯೇ ರಿಪಬ್ಲಿಕ್ ಕನ್ನಡ ನಿರಂತರವಾಗಿ ವರದಿ ಮಾಡಿತ್ತು. ಕೇವಲ ಆರೋಪಗಳನ್ನಷ್ಟೇ ಹೇಳದೆ ಹುದ್ದೆಗಾಗಿ ಹಣ ಬೇಡಿಕೆ ಇಟ್ಟಿದ್ದಾರೆ ಎನ್ನಲಾದ ಮಧ್ಯವರ್ತಿಗಳ ವಿಡಿಯೋ, ಅಭ್ಯರ್ಥಿಗಳ ಅಳಲು ಹಾಗೂ ಲಭ್ಯವಾಗಿದ್ದ ವಿಡಿಯೋ, ಆಡಿಯೋ ತುಣುಕುಗಳ ವರದಿಗಳ ಮೂಲಕ ಜನರ ಮುಂದಿಟ್ಟಿತ್ತು. ಇದೀಗ ಆ ವರದಿಗೆ ಫಲಶ್ರುತಿ ಸಿಕ್ಕಿದ್ದು ಒಂದೊಂದೇ ಇಂಪ್ಯಾಕ್ಟ್ ಆಗಿದೆ. ರಿಪಬ್ಲಿಕ್ ಇಂಪ್ಯಾಕ್ಟ್ ನಂಬರ್ 1, ಕೆಪಿಎಸ್ಸಿ ಫಲಿತಾಂಶಕ್ಕೆ ತಡೆ. ಕೆಪಿಎಸ್ಸಿ ಅಕ್ರಮಗಳ ವರದಿ ಬಿಚ್ಚಿಡ್ತಿದ್ದಂತೆ ಮೊದಲು ಕೆಪಿಎಸ್ಸಿ ಫಲಿತಾಂಶಕ್ಕೆ ತಡೆ ಹಿಡಿಯಲಾಯಿತು. ಇಷ್ಟೇ ಅಲ್ಲ, ಮಾಜಿ ಅಧ್ಯಕ್ಷ ಶಿವಶಂಕರಪ್ಪ ಸಾಹುಕಾರ್ ವಿರುದ್ಧ ಪುತ್ರಿಯರ ನೇಮಕಾತಿಗೆ ಸಂಬಂಧಿಸಿದ ಆರೋಪಗಳ ಹಿನ್ನೆಲೆಯಲ್ಲಿ ರಾಜ್ಯಪಾಲರು ಅಮಾನತು ಆದೇಶ ಹೊರಡಿಸಿದ್ರು. ರಿಪಬ್ಲಿಕ್ ಇಂಪ್ಯಾಕ್ಟ್ ನಂಬರ್ 2, ಪರೀಕ್ಷಾ ಪಾರದರ್ಶಕತೆಗೆ ಅಧಿಕಾರಿ ನೇಮಕ. ಏನು ಕೆಪಿಎಸ್ಸಿ ಪರೀಕ್ಷೆ ಪಾರದರ್ಶಕತೆಗೆ ಹೊಸ ಅಧಿಕಾರಿ ನೇಮಕ ಮಾಡಲಾಯಿತು. ಸರ್ಕಾರದ ವಿವಿಧ ಇಲಾಖೆಗಳಲ್ಲಿನ ಖಾಲಿ ಹುದ್ದೆಗಳ ನೇಮಕಾತಿಯಲ್ಲಿನ ತಂತ್ರಜ್ಞಾನ ಬಳಸಿಕೊಂಡು ಯುಪಿಎಸ್ಸಿ ಮಾದರಿಯಲ್ಲಿ ಪಾರದರ್ಶಕವಾಗಿ ಅಭ್ಯರ್ಥಿಗಳ ಭರ್ತಿಗೆ ಕೆಪಿಎಸ್ಸಿಯ ನೂತನ ಪರೀಕ್ಷಾ ನಿಯಂತ್ರಕರಾಗಿ ಕೆಇಎ ನಿರ್ವಾಹಕ ನಿರ್ದೇಶಕ ಪ್ರಸನ್ನರನ್ನ ನೇಮಕ ಮಾಡಲಾಯಿತು. ರಿಪಬ್ಲಿಕ್ ಇಂಪ್ಯಾಕ್ಟ್ 3, ರಾಜ್ಯಾದ್ಯಂತ ಇಡಿ ಅಧಿಕಾರಿಗಳ ದಾಳಿ. ಕೆಪಿಎಸ್ಸಿಯಲ್ಲಿ ನಡೆದಿದೆ ಎನ್ನಲಾದ ಬೃಹತ್ ನೇಮಕಾತಿ ಅಕ್ರಮಕ್ಕೆ ಸಂಬಂಧಿಸಿದಂತೆ ಪ್ರಕರಣಕ್ಕೆ ಇಡಿ ಎಂಟ್ರಿ ಕೊಟ್ಟಿದೆ. ರಿಪಬ್ಲಿಕ್ ಕನ್ನಡ ಸಾಲು ಸಾಲು ಮಹಾ ಹಗರಣಗಳ ಬಯಲಿಗೆಳೆದ ಬೆನ್ನಲ್ಲೇ ರಾಜ್ಯದ ಇತಿಹಾಸದಲ್ಲೇ ಮೊದಲ ಬಾರಿಗೆ ಕೆಪಿಎಸ್ಸಿ ಕೇಂದ್ರ ಕಚೇರಿ ಸೇರಿದಂತೆ ರಾಜ್ಯದ 8 ಜಿಲ್ಲೆಗಳ ಬರೋಬ್ಬರಿ 20 ಸ್ಥಳಗಳ ಮೇಲೆ ಏಕಕಾಲದಲ್ಲಿ ಇಡಿ ದಾಳಿ ನಡೆಸಿದೆ. ಲಾಸ್ಟ್ ಅಂದ್ರೆ ಜುಲೈ 28ನೇ ತಾರೀಕು ಇಡಿ ಆಫೀಸರ್ಗೆ ನಾವು ಹೋಗಿ ಒಂದು ಎಲ್ಲರ ಮೇಲೂ ನಾವು ಕಂಪ್ಲೇಂಟ್ ಮಾಡಿರೋಂಥದ್ದು, ನಾವು ಅವ್ರ ಮೇಲೆ ಕಂಪ್ಲೇಂಟ್ ಕೊಟ್ಟು ಬಂದಿದ್ವಿ. ಅದನ್ನ ಇವತ್ತು ಸುಮಾರು 21 ಕಡೆ ಏನು ಒಂದು ರೈಡ್ ಮಾಡಿದೆ. ಥ್ಯಾಂಕ್ಸ್ ಟು ಇಡಿ ಆಫೀಸರ್ ಎಲ್ರಿಗೂ ಈ ಒಂದು ಇದು ಯಾರೆಲ್ಲ ನಮಗೆ ಸಪೋರ್ಟ್ ಮಾಡಿದ್ರ ಅಷ್ಟು ಜನಕ್ಕೆ ವಿಶೇಷವಾಗಿ ಥ್ಯಾಂಕ್ಸ್ ಹೇಳಕ್ ಇಷ್ಟಪಡ್ತೀನಿ. ಕೆಪಿಎಸ್ಸಿ ಮಾಜಿ ಅಧ್ಯಕ್ಷ ಶಿವಶಂಕರಪ್ಪ ಸಾಹುಕಾರ್ ವಹಿವಾಟಿನ ಜನ್ಮ ಜಾಲಾಡಿದ ಇಡಿ ಬೆಂಗಳೂರಿನ ಡಾಲರ್ಸ್ ಕಾಲೋನಿ ಇಂಚಿಂಚು ಶೋಧ ನಡೆಸಿದೆ. ರಾಜ್ಯದ 8 ಕಡೆ ಸೇರಿ ಅಹಮದಾಬಾದ್ನಲ್ಲೂ ಮೆಗಾ ರೇಡ್ ನಡೆಸಿದೆ.
ಕಲಬುರಗಿ, ಬೆಳಗಾವಿ, ದಾವಣಗೆರೆ, ಯಾದಗಿರಿ, ಹಾಸನದಲ್ಲೂ ತಲಾಶ್ ನಡೆಸಿದೆ. ಚಿತ್ರದುರ್ಗದ ನವೀನ್ ತಂದೆ ನಾಗರಾಜಪ್ಪ, ಕಲಬುರಗಿಯ ಶಾಪುರದ ಸಮಾಜ ಕಲ್ಯಾಣ ಇಲಾಖೆ ಎಡಿ ವಿಜಯಲಕ್ಷ್ಮಿ ಮನೆ, ದಾವಣಗೆರೆಯಲ್ಲಿ ಅಭ್ಯರ್ಥಿಯವರನ್ನ ಮನೆ ಮೇಲೆ ಇಡಿ ದಾಳಿ ನಡೆಸಿ ಪರಿಶೀಲನೆ ನಡೆಸಿದೆ. ಸದನದಲ್ಲೂ ಪ್ರತಿಧ್ವನಿಸಿದ ಕೆಪಿಎಸ್ಸಿ ಕರ್ಮಕಾಂಡ. ಕೆಪಿಎಸ್ಸಿ ಮಾಜಿ ಅಧ್ಯಕ್ಷನ ಮನೆ ಮೇಲೆ ಇಡಿ ದಾಳಿ ಮಾಡಿದ್ದು, ಈ ಹಗರಣ ಸಂಬಂಧ ಸಿಎಂ ಡಿಕೆ ಶಿವಕುಮಾರ್ ಸದನದಲ್ಲಿ ಪ್ರಸ್ತಾಪಿಸಿದ್ರು. ಕೆಲವು ಸಂದರ್ಭದಲ್ಲಿ ನಮಗೆ ನಾಚಿಕೆ ಆಗಬೇಕು, ಈ ಎಲ್ಲ ಅಕ್ರಮಗಳು ಈಗಲೇ ಕೊನೆ ಆಗಬೇಕು ಅಂದ್ರು. ಇವತ್ತು ನಾವು ನೋಡ್ತಾ ಇದ್ವಿ ಕೆಪಿಎಸ್ಸಿ ಮತ್ತೊಂದು ಇವೆಲ್ಲ ಎಂತೆಂತ ಪರಿಸ್ಥಿತಿ ಬಂದಿದೆ, ನಮಗೆ ನಾಚಿಕೆ ಆಗ್ತದೆ ಕೆಲವು ಸಂದರ್ಭದಲ್ಲಿ. ಇದಕ್ಕೆಲ್ಲ ಮಾಡಿ ಏನಾದ್ರು ಒಂದು ಕೊನೆ ಆಗಬೇಕು. ನೀವು